ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣ ಹಾಗೂ 12ನೇ ಶತಮಾನದ ಶರಣರೆಲ್ಲರಿಗೂ ಹಾಗೂ ನಮ್ಮ ದೇಶದ ಸರ್ವರಿಗೂ ನನ್ನ ಅನಂತ ಶರಣಾರ್ಥಿಗಳು. ಪರಿಸರ ದಿನ ಆಚರಣೆ ನಿಮಿತ್ತವಾಗಿ ಹಸಿರೇ ಉಸಿರು, ಕಾಡು ಬೆಳೆಸಿ ನಾಡು ಉಳಿಸಿ ಎನ್ನುವ ರೀತಿಯಲ್ಲಿ ಒಂದು ಶರಣರ ವಚನವನ್ನು ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ. ಮನೆಯ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ, ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಖುಷಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆ ಒಳಗೆ ಮನೆ ಒಡೆಯ ಇಲ್ಲ ಕೂಡಲ ಸಂಗಮದೇವ. ಇವತ್ತಿನ ದಿವಸ ಶರಣರ ವಚನಗಳನ್ನು ಅರಿತುಕೊಳ್ಳುವ ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಅನಿಸುತ್ತಿದೆ. ಕಾರಣ, ಪ್ರತಿಯೊಂದು ಶರೀರಗಳು ಮೋಸ ವಂಚನೆಯ ಗೂಡಾಗಿವೆ. ಆದ್ದರಿಂದ ಇವಾಗ ನನ್ನನ್ನು ಒಳಗೊಂಡು ಪ್ರತಿ ಮಾನವ ಜೀವರಾಶಿಗಳು, ಮಾನವರು ತಪ್ಪು ಮಾಡುವುದು ಸಹಜ. ಆದರೆ ತಿದ್ದಿಕೊಳ್ಳಲು ದೇವರನ್ನು ಹೊರಗೆ ಹುಡುಕಿ ತಿದ್ದಿಕೊಳ್ಳಲು ಸಾಧ್ಯವಿಲ್ಲ. ಈ ದೇಹವೇ ದೇವಾಲಯವೆಂದು ಸಾರಿದ ನಮ್ಮ 12ನೇ ಶತಮಾನದ ಶರಣರ ವಚನಗಳು ಸತ್ಯ ಇವೆ. ಆದ್ದರಿಂದ ದಿನನಿತ್ಯ ಮನಸ್ಸಿನೊಳಗಿರ್ತಕ್ಕಂತಹ ಕಸಕಡ್ಡಿಯನ್ನು ತೆಗೆದು ಅಂತರಂಗದಲ್ಲಿ ದೇವನಿದ್ದಾನೆ ಅಂಥೇಳಿ ಧ್ಯಾನ ಮಾಡುತ್ತಾ ಇಡೀ ವಿಶ್ವವೇ ಒಂದು ದೇವಾಲಯವೆಂದು ಅರಿತುಕೊಂಡು ಇಲ್ಲಿ ಜಾತಿ ಭೇದವನ್ನೆಲ್ಲವನ್ನು ಮರೆತು ಸಕಲ ಜೀವಾತ್ಮರಲ್ಲಿ ಲೇಸನ್ನೇ ಬಯಸುವ ಶರಣರ ವಚನಗಳು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ಇವತ್ತಿನ ದಿವಸ ಇಷ್ಟೆಲ್ಲ ಕಷ್ಟಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬರನ್ನೊಬ್ಬರು ದ್ವೇಷ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾ ನನ್ನ ಇವತ್ತಿನ ಈ ಶರಣರ ವಚನದೊಂದಿಗೆ ತಮ್ಮೆಲ್ಲರಿಗೂ ಶರಣ.